ನಮಸ್ಕಾರ ಸ್ನೇಹಿತರೆ, ಹೊಸದೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು. RCB ಮತ್ತು RR ನಿನ್ನೆ ನಡೆದ ರೋಚಕ ಹಣಾಹಣಿಯಲ್ಲಿ RCB ಗೆದ್ದುಕೊಂಡ್ಬಿಟ್ಟಿದೆ. ಹೋಮ್ ಗ್ರೌಂಡನ್ನು ಬಿಟ್ಟು ಅವೇ ಗೇಮ್ಸ್ಗಳನ್ನು ಗೆಲ್ಲುವ ಒಂದು ಪದ್ಧತಿಯನ್ನು ಅದು ಕಂಟಿನ್ಯೂ ಆಗಿಟ್ಟಿದೆ. ನಿನ್ನೆ ನೋಡಿದರೆ RR ತಂಡದವರು ಯಾರೊಬ್ಬರೂ ಕೂಡ ಗಟ್ಟಿಯಾಗಿ ಬೇರೂರಿ ನಿಲ್ಲಲಿಲ್ಲ. ಯಾಕಂತಂದರೆ ಯಾವಾಗಲೆಲ್ಲ ಜೈಪುರದಲ್ಲಿ RR ತಂಡದವರು RCB ತಂಡದವರಿಗೆ 170 ರನ್ಗಳಿಂದ 190 ರನ್ಗಳ ಟಾರ್ಗೆಟನ್ನು ನೀಡಿದಾರಲ್ಲ, ಅಂಥ ಸಂದರ್ಭದಲ್ಲಿ ಒಮ್ಮೆ ಕೂಡ ಅವರು ಗೆದ್ದಿಲ್ಲ. ಹಾಗಾಗಿ ನಿನ್ನೂ ಕೂಡ ಹಾಗೆ ಆಗಿತ್ತು. ಯಾವೊಬ್ಬ ಪ್ಲೇಯರಲ್ಲಿಯೂ ಕೂಡ ಚೆನ್ನಾಗಿ ಆಡ್ತಕ್ಕಂಥ ಇಂಟೆಂಟ್ ಕಂಡು ಬರಲಿಲ್ಲ. ಯಶಸ್ವಿ ಜೈಸ್ವಾಲ್ ಅವರನ್ನು ತೆಗೆದುಕೊಳ್ಳ್ರಿ, ಸಂಜು ಸ್ಯಾಮ್ಸನ್ ಆಗಿರಲಿ, ರಯಾನ್ ಪಯಾರಾಗ್, ನಿತೀಶ್ ರಾಣಾ ಮತ್ತು ಇನ್ನೋರ್ಬ ಶೆಮ್ರನ್ ಹೆಟ್ಮಾಯರ್, ಧ್ರುವ್ ಜುರೇಲ್ ಆಗಿರಲಿ. ಇಲ್ಲಿ ರಾಜಸ್ಥಾನ್ ರಾಯಲ್ ಪರವಾಗಿ ಹೇಳೋದಾದರೆ ಅವರೊಬ್ಬರು 150 ರನ್ ಅಂದರೆ 150ರ ಸ್ಟ್ರೈಕ್ ರೇಟಲ್ಲಿ ಆಡಿರೋ ಒಬ್ಬರೇ ಕಂಡು ಬರ್ತಾರೆ. ಆದರೆ ಅದೇ ನಮ್ಮ RCB ಪರವಾಗಿ ನೋಡಿದರೆ ಸಾಲ್ಟ್ 200ರ ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ. ಇದು ಆ ಎರಡೂ ಪಂದ್ಯಗಳ ನಡುವಿನ ವ್ಯತ್ಯಾಸವನ್ನು ಕಂಡುಕೊಳ್ಳುತ್ತದೆ. ಎಷ್ಟು ಅದ್ಭುತವಾಗಿ ಸಾಲ್ಟ್ ಅವರು ಆಡ್ತಾರೆ. ಇತಿಹಾಸ ಸಾಕ್ಷಿಯಾಗಿದೆ. ಯಾವಾಗ ಊಟದೊಳಗೆ ಉಪ್ಪು ಹೆಚ್ಚಿಗೆ ಆಗ್ತದಲ್ಲ, ಅವಾಗ ಆ ಊಟದ ರುಚಿ ಕೆಡ್ತದಂತ. ಹಂಗೆ ನಿನ್ನ ರಾಜಸ್ಥಾನ್ ರಾಯಲ್ಸ್ದವರ ಪಾಲಿಗೆ ನಮ್ಮ ಸಾಲ್ಟ್ ಅವರು ಉಪ್ಪು ಹಾಕಿಬಿಡ್ತಾರೆ. ಏನು ಅದ್ಭುತ ಆಡ್ತಾರೆ. ಪ್ರತಿಯೊಂದು ಬಾಲರ್ಗಳನ್ನು ಪ್ರತಿಯೊಂದು ಗ್ರೌಂಡಿನ ಮೂಲೆಗೂ ಬಾಲ್ಗಳನ್ನು ಬಾರಿಸ್ತಾರೆ. ಸಾಲ್ಟ್ ಅವರು 200ರ ಸ್ಟ್ರೈಕ್ ರೇಟಲ್ಲಿ 33 ಎಸೆತಗಳಲ್ಲಿ 65 ರನ್ಗಳನ್ನು ಸಿಡಿಸ್ತಾರೆ. ಅದರಲ್ಲಿ 5 ಬೌಂಡ್ರಿ ಮತ್ತು 6 ಸಿಕ್ಸರ್ಗಳಿರುತ್ತೆ. ಮ್ಯಾಚನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುಗಿಸಿ ಬಿಟ್ಟಿರ್ತಾರೆ. ಯಾವೊಬ್ಬ ಬಾಲರನ್ನು ಕೂಡ ಅವರು ಬಿಡೋದಿಲ್ಲ. ಜೋಪ್ರಾ ಆರ್ಚರ್ಗಂತೂ 102 ಮೀಟರ್ಗಳ 6 ಅನ್ನು ಹೊಡಿತಾರೆ. ಇನ್ನೊಂದು ಕಡೆ ರಾಜಸ್ಥಾನ್ ರಾಯಲ್ಸ್ ತಂಡದವರು ಯಶಸ್ವಿ ಜೈಸ್ವಾಲ್ ಅವರು 47 ಎಸೆತಗಳಲ್ಲಿ 75 ರನ್ಗಳನ್ನು ಮಾಡ್ತಾರೆ. ಆದರೆ ಅವರ ಸ್ಟ್ರೈಕ್ ರೇಟ್ ಬಹಳಷ್ಟು ಕಡಿಮೆ ಆಗಿರ್ತದೆ. ಸಂಜು ಸ್ಯಾಮ್ಸನ್ ಅವರು ಏನು ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತಾಗ್ತಾ ಇಲ್ಲ. ಒಬ್ಬರೂ ಕೂಡ ಸರಿಯಾಗಿ ಮ್ಯಾಚ್ ಗೆಲ್ಲಬೇಕು ಅನ್ನುವ ಥರ ಆಡ್ತಾನೆ ಇಲ್ಲ. ಧ್ರುವ್ ಜುರೇಲ್ ಅವರು ಮೊದಲಿಗೆ ಸಾಕಷ್ಟು ಪ್ರೆಷರನ್ನು ತೆಗೆದುಕೊಳ್ತಾರೆ, ಆಮೇಲೆ ಆಡ್ಲಿಕ್ಕೆ ಹೋಗಿ ಔಟ್ ಆಗ್ತಾರೆ. ರಯಾನ್ ಪರಾಗ್ ಅವರಿಗಂತೂ ಮೊದಲು ಚೆನ್ನಾಗಿ ಸ್ಟಾರ್ಟ್ ಆಗ್ತದೆ, ಆದರೆ ಆ ಸ್ಟಾರ್ಟ್ ಆಗಿದ್ದನ್ನು ದೊಡ್ಡ ಮೊತ್ತದಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಇನ್ನು ಶೆಮ್ರನ್ ಹೆಟ್ಮಾಯರ್ ಅಂತೂ ಕೆಳ ಕ್ರಮಾಂಕದಲ್ಲಿ ಆಡಿಸ್ತಾ ಇದ್ದಾರೆ. ಅವರ ಬ್ಯಾಟಿಂಗನ್ನು ಯಾಕೋ ಅವರನ್ನು ಮುಚ್ಚಿ ಇಡ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ RCB ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿ ಪಂದ್ಯದಲ್ಲೂ ಕೂಡ ಯಾವ ಹಿಂದಿನ ಮ್ಯಾಚ್ನಲ್ಲಿ ಏನು ತಪ್ಪಾಗ್ತಾ ಇದ್ದಾವಲ್ಲ ಅವೆಲ್ಲವನ್ನು ಸುಧಾರಿಸಿಕೊಂಡು ಮುನ್ನೋಗ್ತಾ ಇದೆ. ವಿರಾಟ್ ಕೊಹ್ಲಿ ಅವರು ಯಾವಾಗ ಸಾಲ್ಟ್ ಅವರು ಹೊಡಿಬಡಿ ಆಟ ಮಾಡ್ತಾ ಇದ್ರು, ಆವಾಗ ವಿರಾಟ್ ಕೊಹ್ಲಿ ಅವರು ಸಾವಕಾಶವಾಗಿ ಸಾಲ್ಟ್ ಅವರಿಗೆ ಸಹಾಯವನ್ನು ಮಾಡ್ತಾಯಿದ್ರು. ಯಾಕಂತಂದರೆ ಒಬ್ಬರು ಹೊಡಿತಾ ಇದ್ದಾರೆ, ಅವರು ಇನ್ನೊಂದು ಕಡೆಗೆ ವಿಕೆಟ್ ಬೀಳದ ಹಾಗೆ ಸಾಲ್ಟ್ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಅವರು ಮುಂದುವರಿತಾ ಇದ್ದರು. ಅವರು ಕೂಡ ಸಾಲ್ಟ್ ವಿಕೆಟ್ ಬಿದ್ದ ನಂತರ ಎಕ್ಸಲ್ರೇಷನನ್ನು ಮಾಡ್ತಾರೆ. ಎಷ್ಟು ಅದ್ಭುತವಾಗಿ ಅವರು ಕೂಡ 62 ರನ್ಗಳನ್ನು ಹೊಡಿತಾರೆ. 4 ಬೌಂಡ್ರಿ ಮತ್ತು 2 ಸಿಕ್ಸರ್ 150ರ ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ. ಇದಾದ ನಂತರ ಇನ್ನೋರ್ವ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಸಾಹೇಬರು ಕೂಡ ಬಂದು 28 ಎಸೆತಗಳಲ್ಲಿ 40 ರನ್ಗಳನ್ನು ಹೊಡಿತಾರೆ. ಹೀಗಾಗಿ RRದ ಒಂದು ಕಡೆಯಿಂದ ಜಯವನ್ನು ಕಸಿದುಕೊಂಡು ಬರ್ತಾರೆ. ಅದ್ಭುತವಾದ ಆಲ್ರೌಂಡರ್ ಪ್ರದರ್ಶನ ಅಂತ ತಿಳ್ಕೊಂಡು ನಾವು RCB ಕರಿಬೇಕು. ಯಾವುದೇ ಡಿಪಾರ್ಟ್ಮೆಂಟ್ ತೊಗೊಳ್ಳಿ, ಬಾಲಿಂಗ್ ಡಿಪಾರ್ಟ್ಮೆಂಟ್ ತೆಗೆದುಕೊಳ್ರಿ, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ತೆಗೆದುಕೊಳ್ರಿ, ಫೀಲ್ಡಿಂಗ್ ಇರಲಿ, ಎಲ್ಲದರಲ್ಲೂ ಕೂಡ ಅದ್ಭುತವಾಗಿ ಆಡ್ತಾರೆ. DCಯ ಜೊತೆ ಯಾವ ತಪ್ಪಾಗಿತ್ತೋ ಆ ತಪ್ಪನ್ನು ಮರುಕಳಿಸದ ಹಾಗೆ ನೋಡಿಕೊಂಡು ಮ್ಯಾಚನ್ನು ಗೆದ್ದುಕೊಂಡ್ಬಿಟ್ರು. ಇನ್ನೂ ಹೆಚ್ಚಿನ ಮ್ಯಾಚ್ಗಳನ್ನು ಗೆದ್ದು ಈ ಸಲ ಕಪ್ ನಮ್ಮದೇ ಆಗಲಿ ಅಂತ ಶುಭ ಹಾರೈಸೋಣ.